ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೊಟ್ಟಿದೆ ಸರ್ಕಾರ. ಮತ್ತೆ ವಿದ್ಯುತ್ ದರ ಏರಿಕೆಯ ಬರ ಸಿಡಿಲು ಬಡಿತಿದೆ. ರಾಜ್ಯದ ಜನರಿಗೆ ಕರೆಂಟ್ ಶಾಕ್. ಈಗ ಸರ್ಕಾರ ಕರೆಂಟ್ ಶಾಕ್ ಕೊಟ್ಟಿದೆ ರಾಜ್ಯದ ಜನತೆಗೆ. ಮತ್ತೆ ವಿದ್ಯುತ್ ದರ ಏರಿಕೆಯ ಬರ ಸಿಡಿಲು. ಏರಿಕೆಯಾಗಲಿದೆ ದರ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಏರಿಕೆಯಾಗಲಿದೆ. ಪ್ರತಿ ಯೂನಿಟ್ ದರ 20 ರಿಂದ 33 ಪೈಸೆ ಏರಿಕೆಯಾಗುವ ಸಾಧ್ಯತೆ. ದಿನ ಬಳಕೆ ವಿದ್ಯುತ್, ಕೈಗಾರಿಕೆ ವಿದ್ಯುತ್ ದರ ಹೆಚ್ಚಳವಾಗುತ್ತಂತೆ. ಇಂಧನ ಖರ್ಚು, ನಿರ್ವಹಣಾ ವೆಚ್ಚದ ನೆಪವನ್ನು ಒಡ್ಡಿ ಈಗ ಕರೆಂಟ್ ಶಾಕ್ ಕೊಡ್ತಿದೆ ರಾಜ್ಯ ಸರ್ಕಾರ. ಇತರೆ ಆರ್ಥಿಕ ವೆಚ್ಚ ಸರಿದೂಗಿಸುವಂತಹ ನೆಪದಲ್ಲಿ ಬರೆ ಹಾಕ್ತಿದೆ. ಈಗಾಗಲೇ ದರ ಏರಿಕೆಗೆ ಪ್ರಸ್ತಾವನೆ ಸಲ್ಲಿಸಿದೆ ಎಸ್ಕಾಂಗಳು. ದರ ಏರಿಕೆ ಬಗ್ಗೆ ಇಂದು ನೆಪ ಮಾತ್ರಕ್ಕೆ ಜನರ ಅಭಿಪ್ರಾಯ ಸಂಗ್ರಹ. ಆಕ್ಷೇಪಗಳ ಬಳಿಕ ವಿದ್ಯುತ್ ದರ ಏರಿಕೆ ಸಂಬಂಧ ಕೆಇಆರ್ಸಿ ಘೋಷಣೆ. ಒಂದು ಕೈಯಲ್ಲಿ ಗೃಹ ಜ್ಯೋತಿ ಗ್ಯಾರಂಟಿ ಕೊಟ್ರು, ಮತ್ತೊಂದು ಕೈಯಿಂದ ಕರೆಂಟ್ ದರ ಹೆಚ್ಚಿಸಿ ಶಾಕ್ ಕೊಟ್ರು. ಗೃಹ ಜ್ಯೋತಿ ಪರಿಣಾಮವಾಗಿ 4500 ಕೋಟಿ ಸಾಲದ ಸುಳಿಯಲಿದೆ ಎಸ್ಕಾಂಗಳು. ಗೃಹ ಜ್ಯೋತಿ, ಗೃಹ ಭಾಗ್ಯ ಅಂತ ಫ್ರೀ ಆಗಿ ಕರೆಂಟ್ ಅಂದ್ರು. ಈಗ ಮತ್ತೊಂದು ಕಡೆ ಬರೆ ಹಾಕುತ್ತಿದ್ದಾರೆ ಸರ್ಕಾರದಿಂದ. ಏರಿಕೆಯಾಗತ್ತೆ ಏಪ್ರಿಲ್ 1ರಿಂದ ವಿದ್ಯುತ್ ದರ. ಪ್ರತಿ ಯೂನಿಟ್ಗೆ 20 ಪೈಸೆ ಇದ್ದದ್ದೀಗ 33 ಪೈಸೆ ಜಾಸ್ತಿ ಆಗತ್ತೆ. ಗೃಹ ಬಳಕೆ ಇರಬಹುದು, ಕೈಗಾರಿಕೆಯ ಬಳಕೆಯ ವಿದ್ಯುತ್ ದರಗಳು ಕೂಡ ಹೆಚ್ಚಾಗತ್ತೆ. ಪ್ರತಿ ಯೂನಿಟ್ಗೆ 67 ಪೈಸೆ ಇದ್ದದ್ದು 91 ಪೈಸೆವರೆಗೂ ಹೆಚ್ಚಳವಾಗತ್ತೆ. ಯೂನಿಟ್ಗೆ 96 ಪೈಸೆಯನ್ನ ಹೆಚ್ಚಿಸಲು ಪ್ರಸ್ತಾವನೆ ಮಂಡಿಸಲಾಗಿದೆಯಂತೆ. ಜೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 95 ಪೈಸೆಯನ್ನ ಹೆಚ್ಚಿಸಲು ಪ್ರಸ್ತಾವನೆ ನೀಡಲಾಗಿದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಏರಿಕೆಯಾಗತ್ತೆ. ಗೃಹ ಬಳಕೆಯ ಹಾಗೂ ಕೈಗಾರಿಕಾ ವಿದ್ಯುತ್ ದರ ಹೆಚ್ಚಳವಾಗ್ತಿರೋದೀಗ. ಯೂನಿಟ್ಗೆ 91 ಪೈಸೆವರೆಗೆ ಹೆಚ್ಚಳ ಮಾಡ್ತೀವಿ ಅಂತ ಪ್ರಸ್ತಾವನೆಯನ್ನ ಸಲ್ಲಿಸಿದ್ದಾರೆ. ಹೆಸ್ಕಾಂನಿಂದ ಪ್ರತಿ ಯೂನಿಟ್ಗೆ 96 ಪೈಸೆಯನ್ನ ಹೆಚ್ಚಳ ಮಾಡೋದಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಜೆಸ್ಕಾಂ ಇರ್ಬೋದು, ಸೆಸ್ಕಾಂ ಇರ್ಬೋದು, ಎಲ್ಲ ವಿದ್ಯುತ್ ಯೂನಿಟ್ ದರಗಳು ಕೂಡ ಹೆಚ್ಚಾಗುತ್ತೆ ಏಪ್ರಿಲ್ 1ರಿಂದ. ಫ್ರೀಯಾಗಿ ಕರೆಂಟ್ ಕೊಡ್ತೀವಿ ಅಂತ ಸರ್ಕಾರ ಭಾಗ್ಯಗಳ ಮೇಲೆ ಭಾಗ್ಯ ಕೊಡ್ತು, ಗೃಹ ಜ್ಯೋತಿ ಯೋಜನೆಯನ್ನ ತಂತು. ಆದರೆ ಈಗೇನಾಗ್ತಿದೆ, ಕೈಗಾರಿಕೆಗಳಿರಬಹುದು, ಕಂಪನಿಗಳಿರಬಹುದು, ಅದು ಹೋಗ್ಲಿ, ದಿನ ಬಳಕೆಯ ಕರೆಂಟ್ಗೂ ಕೂಡ ಈಗ ದರದ ಬಿಸಿ ಬಡಿತಾ ಇದೆ. ಏಪ್ರಿಲ್ 1ರಿಂದ ವಿದ್ಯುತ್ ದರ ಹೆಚ್ಚಳವಾಗುತ್ತಂತೆ. ಇಂಧನ ಖರ್ಚು, ನಿರ್ವಹಣಾ ವೆಚ್ಚದ ನೆಪ. ಯಾಕೆ ಗೃಹ ಜ್ಯೋತಿಯನ್ನ ಯೋಜನೆಯನ್ನ ತರುವಾಗ ಈ ಲೆಕ್ಕಾಚಾರ ಇರ್ಲಿಲ್ವಾ ಸರ್ಕಾರಕ್ಕೆ? ಈಗ ದಿನ ಬಳಕೆ ವಿದ್ಯುತ್ ಅನ್ನ ಹೆಂಗೆ ಜಾಸ್ತಿ ಮಾಡಿದ್ರೆ ಜನ ಉಗೀತಿದ್ದಾರೆ. ಎಲ್ಲ ಒಂದು ಕೈಲಿ ಕೊಡ್ತಿದ್ದೀರಾ, ಮತ್ತೊಂದು ಕೈಲಿ ಕಿತ್ಕೋತಿದ್ದೀರಾ ಅಂತ ಸಾರ್ವಜನಿಕರ ಅಳಲು. ಪ್ರತಿ ಯೂನಿಟ್ಗೆ 20 ರಿಂದ 33 ಪೈಸೆ ಏರಿಕೆಯನ್ನ ಮಾಡ್ತಾರಂತೆ. ಸಾರ್ವಜನಿಕರೇ ಕೇಳ್ತಿದ್ದೀರಾ, ಒಂದು ಕೈಯಲ್ಲಿ ಫ್ರೀ ಆಗಿ ಕೊಡ್ತೀರಾ ಸ್ವಾಮಿ, ಇನ್ನೊಂದು ಕೈಯಲ್ಲಿ ಅದನ್ನೇ ಕಿತ್ಕೋತೀರಾ ಅಂತ. ಇಂಧನ ಖರ್ಚಿದೆ ಆಯ್ತು, ನಿರ್ವಹಣಾ ವೆಚ್ಚದ ನೆಪ ಒಡ್ಡುತ್ತೀರಾ. ಈಗ ಎಲ್ಲಾ ವೆಚ್ಚಗಳನ್ನ ಸರಿದೂಗಿಸುವಂತಹ ನೆಪದಲ್ಲಿ ಆರ್ಥಿಕ ವೆಚ್ಚವನ್ನ ಜನರ ಮೇಲೆ ಹಾಕ್ತಿದ್ದೀರಲ್ಲ. ಹಂಗಾರೆ ಯಾಕೆ ಈ ಭಾಗ್ಯಗಳನ್ನ ಕೊಡಬೇಕಿತ್ತು ಸರ್ಕಾರಕ್ಕೆ? ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಗೃಹ ಜ್ಯೋತಿ ಫ್ರೀ, ಕರೆಂಟ್ ಫ್ರೀ, ಎಲ್ಲ ಫ್ರೀ ಅಂದ್ರಿ, ಆಯ್ತು ಫ್ರೀ ಆಯ್ತು. ಈಗ ಮುಂದೆ ಇದೇ ಆರ್ಥಿಕ ವೆಚ್ಚವನ್ನ ಸರಿದೂಗಿಸೋಕೆ ಸರ್ಕಾರ ಜನರ ಮೇಲೆ ಹಾಕ್ತಿದೆಯಲ್ಲ ಈ ಹೊಣೆಯನ್ನ. ಎಷ್ಟರ ಮಟ್ಟಿಗೆ ಸರಿ ಇದು? ಜೊತೆಗೆ ಇಂಧನ ವೆಚ್ಚ ಇರ್ಬೋದು, ನಿರ್ವಹಣಾ ವೆಚ್ಚ ಹೆಚ್ಚಾಗಿದೆ ಅಂತಿರ್ಬೋದು, ಅಥವಾ ಆರ್ಥಿಕ ವೆಚ್ಚವನ್ನ ಸರಿದೂಗಿಸಬೇಕಾಗಿದೆ, ಅದಕ್ಕೆ ಜಾಸ್ತಿ ಮಾಡ್ತೀವಿ ಅಂತಿರ್ಬೋದು. ಈ ಎಲ್ಲಾ ಲೆಕ್ಕಾಚಾರಗಳು ಸರ್ಕಾರಕ್ಕೆ ಮೊದಲೇ ಇರ್ಲಿಲ್ವಾ? ಹಾಗಾದ್ರೆ ಜನರ ಬೇಡಿಕೆ ತಕ್ಕಂತೆ ಈಗ ಪೂರೈಸಬೇಕಿದೆ ಎನ್ನುವ ನಿಜ. ಆದ್ರೆ ನಷ್ಟದ ಪ್ರಮಾಣವನ್ನ ಕಡಿಮೆ ಮಾಡೋದಕ್ಕೆ ಯೂನಿಟ್ ದರವನ್ನ ಹೆಚ್ಚು ಮಾಡೋದು ಎಷ್ಟು ಸರಿ? ಜನ ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ಲಕ್ಷ್ಮಿ. ಲಕ್ಷ್ಮಿ, ಈ ಒಂದು ಕಡೆ ಸರ್ಕಾರ ಕೊಟ್ಟಂಗ ಮಾಡಿ ಮತ್ತೊಂದು ಕೈಯಿಂದ ಕಿತ್ಕೋತಿದೀಯಾ ಅಂತ? ಯಾಕೆಂದ್ರೆ ಎಲ್ಲಾ ಯೋಜನೆಗಳಲ್ಲೂ ಭಾಗ್ಯ ಅದು ಫ್ರೀ ಇದು ಫ್ರೀ ಅಂತ ಕರೆಂಟ್ ಅನ್ನು ಫ್ರೀ ಕೊಟ್ಟಾಯ್ತು. ಆದ್ರೆ ಈಗ ಅದೇ ದರವನ್ನ ಹೆಚ್ಚು ಮಾಡಿ ಮತ್ತೆ ಸಾರ್ವಜನಿಕರ ಮೇಲೆ ಬರೆ ಹಾಕ್ತಿದಾರಲ್ಲ, ಏನಿದೆ ಹೆಚ್ಚಿನ ಮಾಹಿತಿ ಲಕ್ಷ್ಮಿ? ಎಸ್ ಮಂಜರಿ, ಇತ್ತೀಚಿನ ದಿನಮಾನಗಳಲ್ಲಿ ಏನ್ ಹೈಕ್ ಆಗ್ತಾ ಇದೆ, ಯಾವ ದರಗಳು ಹೈಕ್ ಆಗ್ತಾ ಇದ್ದಾವೆ, ಎಲ್ಲವೂ ಸಹ ಸರ್ಕಾರ ಜನರ ಮೇಲೆ ಹೇಳ್ತಾ ಇರುವಂತಹ ಒತ್ತಡ ಅನ್ನುವಂತಹದ್ದು ಎಲ್ಲಾ ಕಡೆಗೂ ಗೊತ್ತಾಗ್ತಾ ಇರುವಂತಹದ್ದು ಸಾರ್ವಜನಿಕರಿಗೆ.
ಸರ್ಕಾರದ ಬೊಕ್ಕಸೆಯಲ್ಲಿ ಹಣ ಇಲ್ಲದೆ ಇರೋದ್ರಿಂದಾಗಿ ಜನಸಾಮಾನ್ಯರ ಮೇಲೆ ಈ ಒಂದು ಹೊರೆಯನ್ನ ಹಾಕ್ತಾ ಇದೆ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಸಹ ಜನರಲ್ಲಿ ಸಿಕ್ಕಿರುವಂತದ್ದು. ಯಾಕಂತಂದ್ರೆ ಮೊನ್ನೆ ಅಷ್ಟೇ ಮೆಟ್ರೋ ದರ ಆಯ್ತು, ಇತ್ತೀಚೆಗೆ ದಿನಸಿಗಳ ದರ ಜಾಸ್ತಿ ಆಯ್ತು. ಈಗ ಮತ್ತೆ ಕರೆಂಟ್ ವಿದ್ಯುತ್ ದರವನ್ನ ಸಹ ಜಾಸ್ತಿ ಮಾಡುವುದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಏನು ಎಸ್ಕಾಂಗಳು ಈಗ ಸದ್ಯಕ್ಕೆ ಸಾಲದ ಸುಳಿಯಲ್ಲಿ ಸಿಲುಕಿವೆ. 4,500 ಕೋಟಿ ಸಾಲದ ಸುಳಿಯಲ್ಲಿ ಸಿಲುಕಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಏನು ವಿದ್ಯುತ್ ದರವನ್ನ ಹೈಕ್ ಮಾಡುವುದಕ್ಕೆ ಮುಂದಾಗಿರುವಂತದ್ದು. ಏಪ್ರಿಲ್ 1ರಿಂದ ಈ ಏರಿಕೆ ದರ ಜನಸಾಮಾನ್ಯರಿಗೆ ಅಲ್ಲಿಂದ ಶುರು ಆಗುತ್ತೆ ಅನ್ನುವಂಥದ್ದು. ಇವತ್ತು ಸದ್ಯಕ್ಕೆ ಮೀಟಿಂಗ್ ನಡೀತಾ ಇದೆ. ಸಭೆಯಲ್ಲಿ ಈ ವಿಚಾರಗಳನ್ನ ಮಾತನಾಡ್ತಾರೆ. ಎಷ್ಟು ಪರ್ಸೆಂಟ್ ನ ಜಾಸ್ತಿ ಮಾಡ್ಬೇಕು ಅನ್ನುವಂಥದ್ದು, ಎಂದಿನಿಂದ ಇದು ದರವನ್ನ ನಿರ್ಧಾರ ಮಾಡಿ ಜನರಿಗೆ ಅವತ್ತಿನಿಂದ ಶುರು ಮಾಡ್ಬೇಕು ಅನ್ನುವಂಥದ್ದು ಎಲ್ಲವೂ ಸಹ ಈಗ ಕೈಗಾರಿಕಾ ವಲಯದಲ್ಲಿ ಬಳಕೆ ಆಗುವಂತಹ ವಿದ್ಯುತ್ ದರವು ಸಹ ಏರಿಕೆ ಮಾಡುವುದಕ್ಕೆ ಮುಂದಾಗ್ತಾ ಇರುವಂತಹದ್ದು. ಏನಿಲ್ಲ ಅಂತಂದ್ರೂ ಸುಮಾರು ಅಂದ್ರೆ ಪ್ರತಿ ಯೂನಿಟ್ಗೂ 20ರಿಂದ 33 ಪೈಸೆ ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂತಂದ್ರೆ ಈ ಹಿಂದೆಯೂ ಸಹ ಯಾವಾಗ ದರವನ್ನ ಕಳೆದ ಸುಮಾರು 1 ವರ್ಷದ ಹಿಂದೆ ಅಷ್ಟೇ ವಿದ್ಯುತ್ ದರವನ್ನ ಏರಿಕೆ ಮಾಡಿದ್ರು. ಈಗ ಮತ್ತೆ ಏರಿಕೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆಗೆ ಜನರಿಗೆ ಅನ್ನಿಸ್ತಾ ಇರುವಂತದ್ದು, ಜನರಿಗೆ ಕಂಡು ಬರ್ತಾ ಇರುವಂತದ್ದು, ಗ್ಯಾರಂಟಿ ಯೋಜನೆಗಳನ್ನ ತಂದಿರುವಂತ ಸರ್ಕಾರದಲ್ಲಿ ಹಣ ಇಲ್ಲ. ಈ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ ಒಂದಾದ ಮೇಲೊಂದರಂತೆ ಏರಿಕೆ ಮಾಡಿ ಜನಸಾಮಾನ್ಯರ ಮೇಲೆ ಏರಿಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಮೊನ್ನೆ ಅಷ್ಟೇ ನೀರಿನ ದರವನ್ನ ಏರಿಕೆ ಮಾಡ್ತೀವಿ. ಇದು ಏಪ್ರಿಲ್ನ ನಂತರದಲ್ಲಿ ಜನಸಾಮಾನ್ಯರಿಗೆ ದರದ ಏರಿಕೆ ಹೆಚ್ಚಳ ಮತ್ತೆ ಸಮಸ್ಯೆಯಾಗಿ ಕಾಡುವಂತ ಸಾಧ್ಯತೆ ಇದೆ. ಈಗ ಮತ್ತೆ ಏಪ್ರಿಲ್ 1ರಿಂದ ಏನು ವಿದ್ಯುತ್ ದರವನ್ನ ಏರಿಕೆ ಮಾಡುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಈ ಕುರಿತಂತೆ ಇವತ್ತು ಮಹತ್ತರವಾದಂತಹ ಸಭೆ ಸಹ ನಡೀತಾ ಇದೆ. ಕೆಇಆರ್ಸಿ ಅಂತಿಮ ನಿರ್ಧಾರವನ್ನ ಪ್ರಕಟಿಸುವಂತ ಸಾಧ್ಯತೆ ಸಹ ಇವತ್ತಿರೋದ್ರಿಂದಾಗಿ ಸೊ ಯಾವೆಲ್ಲ ದರಗಳು ಜಾಸ್ತಿ ಆಗುತ್ತೆ, ಯಾವ ರೀತಿಯಾಗಿ ಜನರ ಮೇಲೆ ಹೊರೆ ಆಗುತ್ತೆ ಅನ್ನುವಂಥದ್ದು. ಇನ್ನು ದರ ಏರಿಕೆಗೆ ಪ್ರಮುಖ ಕಾರಣಗಳನ್ನ ನಾವು ನೋಡೋದಾದ್ರೆ ಜನರ ಬೇಡಿಕೆ ತಕ್ಕಂತೆ ಪೂರೈಸಲು ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ, ಜೊತೆಗೆ ಖರ್ಚು ವೆಚ್ಚ ಸರಿದೂಗಿಸೋದಕ್ಕೂ ಸಹ ಸಮಸ್ಯೆ ಆಗ್ತಾ ಇದೆ. ನಿರ್ವಹಣಾ ವೆಚ್ಚ ಸಹ ಸರಿದೂಗಿಸೋದಾಗ್ತಿಲ್ಲ. ಮತ್ತೆ ನಷ್ಟದ ಪ್ರಮಾಣವನ್ನ ಕಡಿಮೆ ಮಾಡ್ಬೇಕು ಅನ್ನುವಂತ ಈ ಒಂದಷ್ಟು ಕಾರಣಗಳಿಂದಾಗಿ ವಿದ್ಯುತ್ ದರವನ್ನ ಏರಿಕೆ ಮಾಡೋದಕ್ಕೆ ಸದ್ಯಕ್ಕೆ ಮುಂದಾಗ್ತಾ ಇರುವಂತಹದ್ದು. ಓಕೆ ಲಕ್ಷ್ಮಿ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.